ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಸುಂದರಕಾಂಡ. ಹೀಗೆ ರಾವಣಾಂತಃಪುರದಲ್ಲಿ ತಿರುಗಾಡುತ್ತಿರುವಾಗ ಅಲ್ಲಿದ್ದ ವಿಶೇಷವಾದ ತಲ್ಪವೊಂದು ಹನುಮಂತನ ಗಮನವನ್ನು ಸೆಳೆಯಿತು. ಸ್ಫಟಿಕ, ಗಂಧ, ದಂತ ಹಾಗೂ ಬಂಗಾರದಿಂದ ಮಾಡಲ್ಪಟ್ಟ ನಂಬಲ ಸಾಧ್ಯವಾದ ಸುಂದರ ಕುಸುರಿ ಕೆಲಸ ಮಾಡಿದ ಅದನ್ನೇ ಅವನು ಬಹಳ ಹೊತ್ತು ನೋಡುತ್ತಾ ನಿಂತನು. ಅದರ ಒಂದು ಕಡೆ ರಾಜಲಾಂಛನವಾದ ಶ್ವೇತಛತ್ರವಿತ್ತು. ಕಾಳಮೇಘದಂತೆ ಕಪ್ಪಾಗಿದ್ದ ರಾವಣನೇ ಅದರ ಮೇಲೆ ಮಲಗಿ ನಿದ್ರಿಸುತ್ತಿದ್ದನು. ಕಿವಿಗಳಿಗೆ ರತ್ನಖಚಿತ ಹತ್ತ ಕಡುಬು, ಹರಡಿರುವ ಉದ್ದವಾದ ಸಶಕ್ತ ಬಾಹುಗಳು, ಬಂಗಾರದ ಜರಿ ಹೆಣೆದ ಪೀತಾಂಬರ, ಮೈಗೆಲ್ಲ ಪೂಸಿಕೊಂಡ ಗಂಧ ಚಂದನಗಳ ಸುಗಂಧ ಅಲ್ಲೆಲ್ಲ ವ್ಯಾಪಿಸಿತ್ತು. ಹೊಳೆವ ಆಭರಣಗಳನ್ನು ಧರಿಸಿದ ಅವನು ಮಿಂಚುತ್ತಿರುವ ಸಂಧ್ಯಾಕಾಲದ ಕೆಂಪು ಮೋಡದಂತೆ ಕಾಣುತ್ತಿದ್ದನು. ಶೋಭಾಯಮಾನವಾಗಿ ಕಾಣುತ್ತಿದ್ದ ಅವನ ಬಳಿಗೆ ಹೋದ ಹನುಮಂತನು ಕೋಪಗೊಂಡು ಹಿಸ್ಸೆನ್ನುತ್ತಿರುವ ಸರ್ಪವನ್ನು ಕಂಡವನಂತೆ ಹಿಮ್ಮೆಟ್ಟಿದನು. ದೂರ ನಿಂತು ಗಾಢ ನಿದ್ರೆಯಲ್ಲಿದ್ದ ಅವನನ್ನು ಮತ್ತೊಮ್ಮೆ ನೋಡಿದನು. ಪಕ್ಕದಲ್ಲಿದ್ದ ಅವನ ಹೆಂಡಿರನ್ನೂ ನೋಡಿದನು. ಒಬ್ಬರಿಗಿಂತ ಒಬ್ಬರು ಸುಂದರಿಯರಾದ ಅವರೂ ನಿಶ್ಚಿಂತೆಯಿಂದ ನಿದ್ರಿಸುತ್ತಿದ್ದರು. ಅವರನ್ನೆಲ್ಲ ನೋಡುತ್ತಿರುವಾಗ ಅವನ ದೃಷ್ಟಿ ಪ್ರತ್ಯೇಕವಾದ ಮಂಚವೊಂದರ ಮೇಲೆ ಮಲಗಿದ್ದ ಸ್ತ್ರೀಯೊಬ್ಬಳ ಮೇಲೆ ಬಿದ್ದಿತು. ಕುತೂಹಲದಿಂದ ಹತ್ತಿರ ಹೋದನು. ಮುತ್ತು ರತ್ನಗಳ ಆಭರಣಗಳನ್ನು ಧರಿಸಿದ್ದರೂ ಅವಳ ದಿವ್ಯ ಸೌಂದರ್ಯಕ್ಕೆ ಅವುಗಳ ಅಗತ್ಯವೇ ಇರಲಿಲ್ಲ. ಅವಳೇ ರಾವಣನ ಪಟ್ಟದ ರಾಣಿ ಮಂಡೋದರಿ. ಹನುಮಂತನು ಅವಳ ಹೊನ್ನ ಶೋಭೆಯ ದೇಹಕಾಂತಿಗೆ ಬೆರಗಾದನು. ಅಲೌಕಿಕವಾಗಿದ್ದ ಅವಳ ಸೌಂದರ್ಯವನ್ನು ನೋಡಿ ಅವನಿಗೆ ಇವಳೇ ಸೀತೆಯಿರಬಹುದೇ ಎನಿಸಿತು. ಸೀತೆಯನ್ನು ಕಂಡೆನೆಂಬ ಯೋಚನೆ ಬಂದುದೇ ತಡ. ಸಂತೋಷದಿಂದ ಭುಜಸ್ಫಾಲನೆ ಮಾಡಿದನು. ಬಾಲವನ್ನೆತ್ತಿ ಮುತ್ತಿಟ್ಟನು. ಅಲ್ಲಿ ಇಲ್ಲಿ ಕುಣಿಯುತ್ತಾ ತಿರುಗುತ್ತಾ ನಲಿದಾಡಿದನು. ಕಂಬಗಳನ್ನು ಹತ್ತಿ ಧುಮುಕಿದನು. ಹೀಗೆ ಕ್ಷಣ ಮಾತ್ರದಲ್ಲಿ ತನ್ನ ಕಪಿಚೇಷ್ಟೆಯನ್ನೆಲ್ಲ ತೋರಿಸಿಬಿಟ್ಟನು. ಮಾರನೆಯ ಕ್ಷಣವೇ ಅದು ಸಾಧ್ಯವೇ ಇಲ್ಲ ಎನಿಸಿತು ಅವನಿಗೆ. ಎಲ್ಲಿಯಾದರೂ ಉಂಟೇ ಶ್ರೀರಾಮನನ್ನು ಅಗಲಿ ಸೀತೆ ಹೀಗೆ ನಿದ್ರೆ ಮಾಡುವಳೆ? ಮೊದಲು ಆಹಾರವನ್ನೇ ಬಿಡುವಳು, ಹೀಗೆ ಅಲಂಕಾರ ಮಾಡಿಕೊಳ್ಳುವಳೆ, ಮದ್ಯಪಾನದಿಂದ ಮತ್ತಳಾಗುವಳೆ? ಛೇ, ಅವಳು ಹೀಗೆ ರಾವಣನ ಅಂತಃಪುರದಲ್ಲಿ ಇರಬಹುದೆಂಬ ಕಲ್ಪನೆಯೇ ಮಹಾಪಾಪ. ಈ ಸುಂದರಿ ಇನ್ನಾರೋ ಇರಬೇಕು ಎಂಬ ವಿವೇಕ ಉದಯಿಸಿತು. ನಿರಾಸೆಯಿಂದ ಅರಮನೆಯನ್ನೆಲ್ಲ ಸುತ್ತಾಡಿದನು. ಅಡುಗೆ ಮನೆ, ಉಗ್ರಾಣ, ಎಲ್ಲಿ ನೋಡಿದರೂ ಹೆಂಗಸರು. ಹುಡುಕುತ್ತಿರುವ ಸೀತೆ ಮಾತ್ರ ಕಾಣಿಸುತ್ತಿಲ್ಲ. ಮೈಮರೆತು ಮಲಗಿರುವ ಪರಸ್ತ್ರೀಯರನ್ನು ಹಾಗೆ ನೋಡುತ್ತಿದ್ದೆನಲ್ಲ, ಅದು ತಪ್ಪಲ್ಲವೇ? ನಾನೆಂದೂ ಕಂಡಿರದ ಇನ್ನೊಬ್ಬರ ಹೆಂಡಿರನ್ನು ಆಸೆಯಿಂದ ನೋಡಿದವನಲ್ಲ ಎಂದೆನಿಸಿ ದುಃಖವಾಯಿತು. ಆದರೇನು, ಅವರನ್ನು ನೋಡಿ ನನಗೇನೂ ಅನ್ನಿಸಲಿಲ್ಲ. ವಿಧ ವಿಧವಾದ ಭಂಗಿ ಭಾವಗಳಲ್ಲಿದ್ದ, ನೋಡಬಾರದ ರೀತಿಗಳಲ್ಲಿ ಮಲಗಿದ್ದ ಅವರನ್ನು ನೋಡಿದರೂ ನನ್ನ ಮನಸ್ಸು ಚಲಿಸಲಿಲ್ಲ. ಇಂದ್ರಿಯಗಳನ್ನು ನಿಯಂತ್ರಿಸುವ ಮನಸ್ಸೇ ಸ್ಥಿರವಾಗಿದ್ದ ಮೇಲೆ ಪಾಪವೆಲ್ಲಿಯದು? ಹೆಂಗಸಾದ ಸೀತೆಯನ್ನು ಹೆಂಗಸರ ಮಧ್ಯೆಯೇ ಹುಡುಕಬೇಕಲ್ಲವೇ ಎಂದೆನಿಸಿ ಸಮಾಧಾನವೂ ಆಯಿತು. ಹುಡುಕುವುದನ್ನು ಮುಂದುವರಿಸಿದನು. ಕೊನೆಗೂ ಸೀತೆ ಸಿಕ್ಕದೆ ಹೊರಗೆ ಬಂದನು. ಮತ್ತೂ ಒಮ್ಮೆ ಒಳಗೆ ಹೋಗಿ ಹುಡುಕಿದನು. ಉದ್ಯಾನವನಗಳಲ್ಲಿ, ಲತಾಮಂಟಪಗಳಲ್ಲಿ ಎಲ್ಲಿ ನೋಡಿದರೂ ಸೀತೆ ಕಾಣಲಿಲ್ಲ. ಈಗ ಹನುಮಂತನಿಗೆ ಸೀತೆ ಬದುಕಿಯೇ ಇಲ್ಲವೇನೋ ಅನ್ನಿಸಲಾರಂಭಿಸಿತು. ಶೀಲವಂತೆಯಾದ ಅವಳು ರಾಕ್ಷಸನ ಒತ್ತಡಕ್ಕೆ ಹೆದರಿ ಪ್ರಾಣ ಬಿಟ್ಟಿರಬೇಕು. ಇಲ್ಲವೇ ತನ್ನ ಒತ್ತಡಕ್ಕೆ ಮಣಿಯದ ಅವಳನ್ನು ರಾವಣನೇ ಕೊಂದಿರಬೇಕು. ಎಲ್ಲ ಕಡೆ ಹುಡುಕಿದುದಾಯಿತು. ನಾನು ಲಂಕೆಗೆ ಬಂದುದು ವ್ಯರ್ಥವಾಯಿತಲ್ಲ. ಹಿಂದಿರುಗಿದ ಮೇಲೆ ವಾನರರು ಕೇಳುವ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸಲಿ? ನಾನು ಸೋತು ಹಿಂದಿರುಗಿದನೆಂದರೆ
ಮೊದಲೇ ಗೊತ್ತುಪಡಿಸಿದ್ದಂತೆ ಅವರೆಲ್ಲರೂ ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡುವರು. ಅವರೆಲ್ಲರ ವಿಶ್ವಾಸವನ್ನು ನಾನು ಕಳೆದುಕೊಳ್ಳುವೆನು. ಈ ಮನೋದೌರ್ಬಲ್ಯಕ್ಕೆ ನಾನು ಎಡೆಗೊಡಬಾರದು. ಗಟ್ಟಿಯಾಗಿ ನಿಲ್ಲಬೇಕು. ಖಿನ್ನತೆ ಹತ್ತಿರ ಸುಳಿಯದಂತೆ ಎಚ್ಚರವಾಗಿರಬೇಕು. ಈ ಸ್ಥಿರತೆಯೇ ಪ್ರಯತ್ನಶೀಲನನ್ನು ಯಶಸ್ಸಿನ ಬಳಿಗೆ ಕರೆದೊಯ್ಯುವುದು. ನಾನು ಸ್ಥಿರತೆಯನ್ನು ಕಳೆದುಕೊಳ್ಳುವುದಿಲ್ಲ. ಸೀತೆ ಸಿಗುವವರೆಗೂ ಹುಡುಕಿಯೇ ಹುಡುಕುವೆನು ಎಂದು ಯೋಚಿಸಿ ತೀರ್ಮಾನಿಸಿಕೊಂಡನು. ರಾವಣನ ಅರಮನೆಯಲ್ಲಿ ಅಂಗುಲ ಜಾಗವನ್ನೂ ಬಿಡದೆ ಹುಡುಕಿದುದಲ್ಲದೆ ಲಂಕೆಯ ಉಳಿದೆಲ್ಲ ಮನೆಗಳನ್ನೂ ಮತ್ತೊಮ್ಮೆ ಹುಡುಕಿದನು. ಎಲ್ಲಿಯೂ ಸೀತೆ ಮಾತ್ರ ಸಿಕ್ಕಲೇ ಇಲ್ಲ. ಹನುಮಂತನು ಯೋಚಿಸಿಯೇ ಯೋಚಿಸಿದನು. ಇಷ್ಟು ಹುಡುಕಿದ ಮೇಲೂ ಕಾಣಿಸಲಿಲ್ಲವೆಂದ ಮೇಲೆ ಸೀತೆ ಬದುಕಿರುವಳು ಎಂಬ ನಂಬಿಕೆಯೇ ಅಲ್ಲಾಡತೊಡಗಿತು. ಸೀತೆ ಇಲ್ಲಿಯೇ ಇರುವಳೆಂದು ಸಂಪಾತಿ ಖಚಿತವಾಗಿ ಹೇಳಿರುವನು. ಆದರೂ ನನಗೆ ಸಿಕ್ಕಲಿಲ್ಲ. ಒಂದು ವೇಳೆ ರಾಮ ಬಾಣಕ್ಕೆ ಹೆದರಿ ರಾವಣ ಓಡಿ ಬರುತ್ತಿರುವಾಗ ಅವನ ಹಿಡಿತ ಸಡಿಲಿ ಸೀತೆ ಬಿದ್ದು ಹೋಗಿರಬಹುದೇ? ಸಮುದ್ರದ ಮೇಲೆ ಬರುತ್ತಿರುವಾಗ ಕೆಳಗೆ ನೋಡಿ ಹೆದರಿಕೊಂಡು ಎದೆಯೊಡೆದಿರಬಹುದೇ? ಅಥವಾ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಆ ಪ್ರಯತ್ನದಲ್ಲಿ ಹಾರಿ ಸಮುದ್ರದಲ್ಲಿ ಬಿದ್ದು ಹೋದಳೆ? ರಾವಣ ಸ್ಪರ್ಶದಿಂದ ಕಳಂಕಿತಳಾದಳೆಂದು ಪ್ರಾಣ ಬಿಟ್ಟಳೆ? ಹೊಸ ಸವತಿ ಎಂಬ ಅಸೂಯೆಯಿಂದ ರಾವಣನ ಹೆಂಡಿರೇ ಸೀತೆಯನ್ನು ಭಕ್ಷಿಸಿಬಿಟ್ಟಿರಬಹುದೇ? ಅಥವಾ ರಾಮನ ಮುಖವನ್ನೇ ಸ್ಮರಿಸಿಕೊಳ್ಳುತ್ತಾ ಕೊರಗಿ ಕೊರಗಿ ಪ್ರಾಣ ಬಿಟ್ಟಿರಲೂಬಹುದು. ತಿಳಿಯುವ ಬಗೆ ಎಂತೂ. ಈಗೇನು ಮಾಡಲಿ? ಹಿಂದಿರುಗಿ ಹೋಗಿ ರಾಮನಿಗೆ ಏನು ಹೇಳಲಿ? ಏನಾದರೂ ಹೇಳಿದರೂ ಕಷ್ಟ, ಹೇಳದಿದ್ದರೂ ಕಷ್ಟ. ಸೀತೆ ಏನಾದಳೆಂದು ತಿಳಿಯದೆ ಹಿಂದಿರುಗುವುದು ತಪ್ಪು. ಹಾಗೆ ಹಿಂದಿರುಗಿ ಸೀತೆ ಸಿಕ್ಕಲಿಲ್ಲವೆಂದು ಹೇಳಿದರೆ ನಮ್ಮವರು ಏನೆಂದಾರು? ಕರ್ಣಕಠೋರವಾದ, ಹೃದಯ ವೇದಕವಾದ ಆ ಮಾತನ್ನು ಕೇಳಿ ಶ್ರೀರಾಮನು ಬದುಕಿ ಉಳಿಯುವನೇ? ರಾಮ ಸತ್ತರೆ ಅವನಲ್ಲೇ ಜೀವವನ್ನಿಟ್ಟುಕೊಂಡಿರುವ ಲಕ್ಷ್ಮಣ ಉಳಿಯುವುದಿಲ್ಲ. ಅಣ್ಣ ತಮ್ಮಂದಿರು ಸತ್ತ ಸುದ್ದಿ ಕೇಳಿದ ಭರತ ಶತ್ರುಘ್ನರೂ ಸಾಯುವರು. ಮಕ್ಕಳೆಲ್ಲರೂ ಮೃತರಾದ ಮೇಲೆ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರೂ ಬದುಕಿರಲಾರರು. ಹೀಗೆಲ್ಲ ಸಂಭವಿಸಿದರೆ ಅದನ್ನು ನೋಡಿದ ಸುಗ್ರೀವ ಖಂಡಿತ ಪ್ರಾಣತ್ಯಾಗ ಮಾಡುವನು. ಆಗ ರುಮೆ, ತಾರೆಯರೂ ಪ್ರಾಣ ಬಿಡುವರು. ಆಗ ಅಂಗದನೂ ಉಳಿಯುವುದಿಲ್ಲ. ಸುಗ್ರೀವನಂತಹ ರಾಜ ಸತ್ತನೆಂದರೆ ವಾನರರೆಲ್ಲರೂ ತಲೆಯೊಡೆದುಕೊಂಡು ಸಾಯುವುದಿಲ್ಲವೇ? ಹೀಗೆ ಇಕ್ಷ್ವಾಕು ವಂಶ, ಕಪಿವಂಶ ಎರಡೂ ನಾಶವಾಗುವು. ನಾನು ಕಿಷ್ಕಿಂಧೆಗೆ ಹೋಗದೇ ಇದ್ದರೆ ನಾನು ಬಂದೇನೆಂಬ ಆಸೆಯಿಂದಲಾದರೂ ಅವರೆಲ್ಲ ಬದುಕಿ ಉಳಿಯಬಹುದು. ನಾನು ಇಲ್ಲಿಯೇ ಅಗ್ನಿಯಲ್ಲಿ ಹಾರಿಕೊಳ್ಳುವೆನು ಅಥವಾ ಸಮುದ್ರ ತೀರದಲ್ಲಿ ಪ್ರಾಯೋಪವೇಶ ಮಾಡುವೆನು. ಆದರೂ ಆತ್ಮಹತ್ಯೆ ಪಾಪವಲ್ಲವೇ? ಏನು ಮಾಡಲಿ? ಇರಲಿ, ರಾವಣನನ್ನೇ ಕೊಲ್ಲುವೆನು. ಅಥವಾ ಅವನನ್ನು ಇಲ್ಲಿಂದ ಹೊತ್ತುಕೊಂಡು ಹೋಗಿ ರಾಮನ ಮುಂದೆ ಎಸೆಯುವೆನು. ಅವನನ್ನು ರಾಮ ಏನು ಬೇಕಾದರೂ ಮಾಡಲಿ, ಸೇಡು ತೀರಿಸಿಕೊಳ್ಳಲಿ ಅಥವಾ ಬಿಟ್ಟು ಬಿಡಲಿ. ಯೋಚಿಸುತ್ತಲೇ ಹನುಮಂತನು ಸುತ್ತಲೂ ನೋಡುತ್ತಿದ್ದನು. ಹುಡುಕದೇ ಇರುವ ಸ್ಥಳ ಇನ್ನೂ ಯಾವುದಾದರೂ ಇದೆಯೇ ಎಂದು ಅನತಿ ದೂರದಲ್ಲಿ ದೊಡ್ಡ ಅಶೋಕ ವೃಕ್ಷಗಳನ್ನು ಉಳ್ಳ ವನವೊಂದು ಕಣ್ಣಿಗೆ ಬಿತ್ತು. ಹೌದಲ್ಲವೇ? ಇಲ್ಲಿ ನಾನು ಹುಡುಕುವುದನ್ನು ಮರೆತೆ ಎಂದುಕೊಂಡ. ಇದ್ದಕ್ಕಿದ್ದಂತೆ ಏನೋ ಒಂದು ವರ್ಣಿಸಲಾಗದಂತಹ ಆನಂದ ಅವನ ಮನಸ್ಸನ್ನು ತುಂಬಿಕೊಂಡಿತು. ಸೀತೆಯನ್ನು ಅಲ್ಲಿ ಕಂಡರೂ ಕಾಣಬಹುದು ಎಂದೆನ್ನಿಸಿತು. ಕ್ಷಣಕಾಲ ಆಲೋಚಿಸಿ ಎದ್ದು ನಿಂತು ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಎಂದು ಸಮಸ್ತ ದೇವತೆಗಳಿಗೂ ವಂದಿಸಿ ಖಿನ್ನತೆಯನ್ನು ಪ್ರಯತ್ನಪೂರ್ವಕವಾಗಿ ಮನಸ್ಸಿನಿಂದ ಕಿತ್ತೊಗೆದು
ರಾಜನಾದ ಸುಗ್ರೀವನಿಗೂ ವಂದಿಸಿ ಆ ವನವಿದ್ದ ದಿಕ್ಕಿಗೆ ನಡೆದನು. ಈ ಅಶೋಕವನವನ್ನು ಈಗ ಹುಡುಕಬೇಕು. ಆಹಾ, ಒಳ್ಳೆಯ ಪರಿಷ್ಕಾರ ಮಾಡಿದ ವನದಂತೆ ತೋರುತ್ತಿದೆ. ಇಲ್ಲಿ ಬಹಳ ರಾಕ್ಷಸರು ಕಾವಲು ಕಾಯುತ್ತಿರಬಹುದು. ರಾಮನ ಕಾರ್ಯಾರ್ಥವಾಗಿ ನಾನು ಆದಷ್ಟೂ ಶರೀರವನ್ನು ಚಿಕ್ಕದಾಗಿಸಿಕೊಂಡಿರುವೆನು. ದೇವತೆಗಳು ನನ್ನ ಈ ಪ್ರಯತ್ನದಲ್ಲಿ ಯಶಸ್ಸನ್ನು ಕೊಡಲಿ. ನಾನು ಪೂಜ್ಯಳಾದ ಆ ದೇವಿಯ ಚಂದ್ರನಂತಹ ಮುಖವನ್ನು ಯಾವಾಗ ನೋಡುವೆನೋ? ಕ್ರೂರ ರಾಕ್ಷಸರ ಬಂಧಿಯಾಗಿರುವ ಅವಳನ್ನು ಹುಡುಕಲೇಬೇಕು ಎಂದುಕೊಂಡು ರಾವಣನ ಅರಮನೆಯ ಪ್ರಾಕಾರದ ಮೇಲೆ ನೆಗೆದನು. ಅಲ್ಲಿಂದ ಕ್ಷಣ ಮಾತ್ರದಲ್ಲಿ ಬಿಟ್ಟ ಬಾಣದಂತೆ ನೇರವಾಗಿ ಅಶೋಕವನಕ್ಕೆ ತೆರಳಿದನು. ಎಂತಹ ಸುಂದರ ವನವದು! ಅಂದು ಫಾಲ್ಗುಣ ಶುದ್ಧ ತ್ರಯೋದಶಿ, ವಸಂತ ಋತು ಇನ್ನೇನು ಬರುವುದರಲ್ಲಿತ್ತು. ಅಲ್ಲಿ ಸಾಲ, ಅಶೋಕ, ಸಂಪಿಗೆ, ಉದ್ದಾಲಕ, ನಾಗಕೇಸರ, ಮಾವು ಮೊದಲಾದ ಮರಗಳು ಹೂ ಬಿಟ್ಟಿದ್ದವು. ಅದೆಷ್ಟು ಬಗೆಯ ಹೂಗಳು, ಪಕ್ಷಿಗಳು, ಜಿಂಕೆ ಮೊದಲಾದ ಸಾಕು ಪ್ರಾಣಿಗಳು, ಅದೆಲ್ಲವನ್ನೂ ಹನುಮಂತನು ಅಚ್ಚರಿಯಿಂದ ನೋಡಿದನು. ಅಂತಹ ಸುಂದರ ವನವನ್ನು ಅವನು ಆವರೆಗೆ ನೋಡಿರಲಿಲ್ಲ. ಅವನು ಅಲ್ಲಿಗೆ ಬಂದೊಡನೆ ಮಲಗಿದ್ದ ಪಕ್ಷಿಗಳು ಎದ್ದು ಚಿಲಿಪಿಲಿಗುಟ್ಟುತ್ತಾ ಹೆದರಿಕೆಯಿಂದ ರೆಕ್ಕೆ ಬಡಿಯತೊಡಗಿದವು. ಅವನ ಮೇಲೆ ಹೂಗಳನ್ನು ಉದುರಿಸಿದವು. ಇನ್ನೇನು ಬೆಳಗಾಗುವ ಸಮಯ ಆಯಿತೆಂದು ಅವನು ಬೇಗನೆ ಹುಡುಕಲಾರಂಭಿಸಿದನು. ಅಲ್ಲೊಂದು ಪುಟ್ಟ ಗುಡ್ಡ, ಅದರ ಬಳಿ ಚಿಕ್ಕದೊಂದು ಝರಿ, ನೀರು ನಿಂತಿರುವ ಪುಟ್ಟ ಕೊಳಗಳಲ್ಲಿ ಅರಳಿ ನಿಂತಿರುವ ಕಮಲಗಳು, ಆ ಕೊಳಗಳಿಗೆ ಇಳಿಯುವುದಕ್ಕೆ ಸುಂದರವಾದ ಮೆಟ್ಟಿಲುಗಳು, ವಿಶ್ವಕರ್ಮನಿಂದ ರಚಿಸಲ್ಪಟ್ಟ ಉಪವನ. ಹುಡುಕುತ್ತಾ ಅವನು ಶಿಂಶುಪಾ ವೃಕ್ಷವೊಂದರ ಬಳಿಗೆ ಬಂದನು. ಅದರ ಅಡಿಯಲ್ಲಿ ಒಂದು ಲತಾಮಂಟಪ. ಹನುಮಂತನು ಆ ಶಿಂಶುಪಾ ವೃಕ್ಷವನ್ನೇರಿ ಎಲೆಗಳ ಮರೆಯಲ್ಲಿ ಅಡಗಿ ಕುಳಿತು ಅಲ್ಲಿಂದ ಕೆಳಗಿರುವುದನ್ನೆಲ್ಲ ಪರೀಕ್ಷಿಸತೊಡಗಿದನು. ಸೀತೆಯನ್ನು ಕಾಣುವ ಆಸೆಯಿಂದ ಹಾಗೆಯೇ ಕಾದು ಕುಳಿತನು. ಸೀತೆ ವನಸಂಚಾರ ಕುಶಲೆ. ಶ್ರೀರಾಮನ ಚಿಂತೆಯಿಂದ ಕೊರಗುತ್ತಿರುವ ಅವಳು ಸ್ವಲ್ಪವಾದರೂ ಮನಃಶಾಂತಿ ಸಿಕ್ಕೀತೆಂದು ಈ ವನಕ್ಕೆ ಬಂದರೂ ಬರಬಹುದು. ಅರಣ್ಯವಾಸದಲ್ಲಿ ಮೃಗ ಪಕ್ಷಿಗಳನ್ನು ಪ್ರೀತಿಸುತ್ತಿದ್ದ ಆ ಪತಿವ್ರತೆ ಪ್ರಾತರ್ವಿಧಿಗಳಿಗೆ ಎಂದಾದರೂ ಇಲ್ಲಿಗೆ ಬರಬಹುದಲ್ಲವೇ ಎಂದು ಮನಸ್ಸಿನಲ್ಲೇ ಯೋಚಿಸಿಕೊಳ್ಳುತ್ತಿದ್ದನು. ಆ ವನವು ಇಂದ್ರನ ನಂದನವನದಂತೆ, ಕುಬೇರನ ಚೈತ್ರವನದಂತೆ ಸ್ವರ್ಗೀಯ ಸುಂದರವಾಗಿತ್ತು. ಹೂ ಬಿಟ್ಟ ಅಶೋಕ ವೃಕ್ಷಗಳು ಉರಿಯುವ ಬೆಂಕಿಯಂತೆ ಕಾಣುತ್ತಿದ್ದವು. ಚಂದ್ರನ ಬೆಳಕಿನಲ್ಲಿ ಇಡೀ ವನವೇ ಹೂಗಳೆಂಬ ನಕ್ಷತ್ರಗಳಿಂದ ಕೂಡಿದ ಆಕಾಶದಂತೆ ಕಾಣುತ್ತಿದ್ದಿತು. ಗಂಧಮಾದನದಂತೆ ಮನೋಹರವಾದ ಪರಿಮಳದಿಂದ ಕೂಡಿದ್ದಿತು. ಹನುಮಂತನ ಕಣ್ಣು ಅಲ್ಲೇ ಇದ್ದ ಕೈಲಾಸ ಶಿಖರದಂತಹ ಪುಟ್ಟದೊಂದು ಗುಡಿಯ ಮೇಲೆ ಬಿದ್ದಿತು. ಅದಕ್ಕೆ ಹವಳದ ಮೆಟ್ಟಿಲುಗಳು, ಚಿನ್ನ ಹಾಸಿದ ನೆಲ. ಅದರ ಪ್ರಭೆಯಿಂದ ಅವನ ಕಣ್ಣು ಕೋರೈಸಿತು. ಅದೇನೆಂದು ಕುತೂಹಲದಿಂದ ನೋಡಿದನು. ಆಗ ಅವಳು ಕಣ್ಣಿಗೆ ಬಿದ್ದಳು. ಶುಕ್ಲ ಪಕ್ಷದ ಚಂದ್ರನಂತೆ ಉಪವಾಸದಿಂದ ತೆಳ್ಳಗಾಗಿದ್ದ, ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದ ದಿವ್ಯ ತೇಜದ ಸ್ತ್ರೀ. ಅವಳ ಸುತ್ತ ಭಯಾನಕವಾಗಿ ಕಾಣುತ್ತಿದ್ದ ಬಗೆ ಬಗೆಯ ಘೋರ ರೂಪಿನ ರಾಕ್ಷಸಿಯರು. ಅವಳ ಸೌಂದರ್ಯವು ಹೊಗೆ ಸುತ್ತಿದ ಬೆಂಕಿಯಂತೆ ಪ್ರಕಾಶವನ್ನು ಕಳೆದುಕೊಂಡಿತ್ತು. ಮಲಿನವಾದ ಪೀತಾಂಬರವನ್ನು ಹುಟ್ಟಿದ್ದ ಅವಳ ಮೈತುಂಬ ಧೂಳು. ಅವಳ ಮೈಮೇಲೆ ಆಭರಣಗಳೇನೂ ಇರಲಿಲ್ಲ. ಬಾಡಿದ ಕಮಲದ ದೇಟಿನಂತಿದ್ದ ಅವಳು ದೀರ್ಘಕಾಲದ ದುಃಖದಿಂದಾಗಿ ಅಂಗಾರಕನಿಂದ ನುಂಗಲ್ಪಟ್ಟ ರೋಹಿಣಿಯಂತೆ ಕಾಣಿಸುತ್ತಿದ್ದಳು. ಕಣ್ಣೀರು ಧಾರೆ ಧಾರೆಯಾಗಿ ಹರಿಯುತ್ತಿದ್ದಿತು. ದುರ್ಬಲ ಶರೀರಿಯಾದ ಅವಳು ಅತೀವ ದುಃಖದಿಂದ ಚಿಂತಾಕ್ರಾಂತಳಾಗಿದ್ದಳು. ಭಯದಿಂದ ತತ್ತರಿಸುತ್ತಿದ್ದಳು. ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟ ಅವಳಿಗೆ
ಸಹಾನುಭೂತಿ ಸೂಚಿಸುವವರು ಒಬ್ಬರೂ ಕಾಣಲಿಲ್ಲ. ಸೀಳು ನಾಯಿಗಳ ಹಿಂಡಿನಲ್ಲಿ ಏಕಾಂಗಿಯಾಗಿ ಸಿಕ್ಕಿಬಿದ್ದ ಜಿಂಕೆಯಂತೆ ಅಸಹಾಯಕಳಾಗಿದ್ದಳು. ಜಟೆಗಟ್ಟಿದ್ದ ಅವಳ ಕೂದಲು ಕಾಳಸರ್ಪದಂತೆ ಬೆನ್ನ ಮೇಲೆ ಒರಗಿತ್ತು. ದುಃಖವೊಂದೇ ಅವಳ ಒಡನಾಡಿಯಾಗಿತ್ತು. ಇಲ್ಲಿಯವರೆಗೆ ದುಃಖವೆಂದರೆ ಏನೆಂದೇ ತಿಳಿಯದಿದ್ದ ಅವಳಿಗೆ ತನಗೆ ಇಂತಹ ದುಃಖ ಪ್ರಾಪ್ತವಾಗಿರುವುದಾದರೂ ಏಕೆಂಬುದೇ ಅರ್ಥವಾಗದಾಗಿತ್ತು. ಆಂಜನೇಯನು ಹಿಂದೆ ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ನಾನು ನೋಡಿದ್ದೆನಲ್ಲ, ಆ ಸ್ತ್ರೀಯೇ ಇವಳು ಎಂದು ನೆನಪಿಸಿಕೊಂಡನು. ಚಂದ್ರನಂತೆ ಮುಖವುಳ್ಳ ಅವಳಿಗೆ ತಿದ್ದಿದ ಹುಬ್ಬು, ಕಮಲದಂತಹ ಕಣ್ಣುಗಳು, ಕಪ್ಪಾದ ನೀಳವಾದ ಕೇಶರಾಶಿ, ಕೆಂಪಾದ ತುಟಿಗಳು, ತನ್ನ ಪ್ರಭೆಯಿಂದ ಸುತ್ತಣ ಪರಿಸರವನ್ನು ಬೆಳಗುವಂತಹ ದೇವಿ. ಯಜ್ಞಭೂಮಿಯಲ್ಲಿ ಜನಕನಿಗೆ ಕಾಣಸಿಕ್ಕಿದ ಅಯೋನಿಜೆ ಇವಳು. ಲೋಕೈಕ ಸುಂದರಿಯಾದ ಇವಳು ಇಲ್ಲಿ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ತಪಸ್ವಿನಿಯಂತೆ ಬರೀ ನೆಲದಲ್ಲಿ ಕುಳಿತಿರುವಳು. ವ್ಯಥೆಯಿಂದಾಗಿ ಅವಳ ಸೌಂದರ್ಯ ಪ್ರಭೆಯು ಹೊಗೆಯಿಂದ ಆವೃತವಾದ ಜ್ವಾಲೆಯಂತೆ ಕುಂದಿರುವುದು. ಅರ್ಥ ನಿಶ್ಚಯವಿಲ್ಲದ ನೆನಪಿನಂತೆ, ಅನ್ಯಾಯಕ್ಕೆ ವಶವಾಗಿರುವ ಸಂಪತ್ತಿನಂತೆ, ವಿಧಿ ವಿಪರೀತವಾದ ಶ್ರದ್ಧೆಯಂತೆ, ಭಗ್ನವಾದ ಆಸೆಯಂತೆ, ವಿಘ್ನಕ್ಕೆ ಈಡಾದ ತಪಸ್ಸಿನಂತೆ, ಕಲುಷಿತಗೊಂಡ ಬುದ್ಧಿಯಂತೆ, ವೃಥಾಪವಾದಕ್ಕೆ ಈಡಾದ ಕೀರ್ತಿಯಂತೆ, ವಿರಹದಿಂದ ದುಃಖಿತಳಾಗಿ, ರಾಕ್ಷಸನಿಗೆ ಸೆರೆಸಿಕ್ಕು ಕೃಶಳಾಗಿ, ಜಿಂಕೆಯಂತೆ ಆತಂಕ ದೃಷ್ಟಿಯುಳ್ಳವಳಾಗಿ, ಅಶ್ರುಪೂರ್ಣ ನೇತ್ರೆಯಾಗಿ, ಮ್ಲಾನಮುಖಿಯಾಗಿ, ಅಲ್ಪಾಭರಣಳಾಗಿ, ಕಾರ್ಮೋಡದಿಂದ ದಟ್ಟೈಸಲ್ಪಟ್ಟ ಚಂದ್ರನಂತೆಯೂ, ಅಭ್ಯಾಸ ಮಾಡದೆ ಕ್ಷೀಣವಾದ ವಿದ್ಯೆಯಂತೆಯೂ, ವ್ಯಾಕರಣ ಸಂಸ್ಕಾರವಿಲ್ಲದೆ ಅರ್ಥ ವ್ಯತ್ಯಾಸವಾದ ವಾಣಿಯಂತೆಯೂ ರೂಪಾಂತರ ಹೊಂದಿದ್ದ ಅವಳನ್ನು ನೋಡಿ ಹನುಮಂತನಿಗೆ ಮತ್ತೆ ಮತ್ತೆ ಸಂದೇಹವಾಯಿತು. ಸೀತೆಯ ಮೈಮೇಲೆ ಯಾವ ಯಾವ ಆಭರಣಗಳಿದ್ದುವೆಂದು ಶ್ರೀರಾಮನು ಹೇಳಿದ್ದನೋ ಅವುಗಳು ಇರುವುದನ್ನು ಲಕ್ಷಿಸಿ ನೋಡಿ ಖಚಿತಪಡಿಸಿಕೊಂಡ ಅವನು ಇವಳು ಸೀತೆಯೇ ಹೌದು ಎಂದು ನಿರ್ಧರಿಸಿಕೊಂಡನು. ಅವಳನ್ನು ನೋಡುತ್ತಾ ನೋಡುತ್ತಾ ಹನುಮಂತನ ಮನಸ್ಸಿನ ಯೋಚನೆಗಳು ಧಬಧಬೆಯಂತೆ ನುಗ್ಗಿ ಬಂದವು. ರಾಮಪತ್ನಿಯ ಅವಸ್ಥೆಯನ್ನು ಕಂಡು ಅವನ ಮನಸ್ಸು ತುಂಬ ಕ್ಷೋಭೆಗೆ ಒಳಗಾಯಿತು. ಶ್ರೀರಾಮನು ಅಬಲೆಯಾದ ಇವಳು ರಾಕ್ಷಸರ ಕೈಗೆ ಸಿಕ್ಕಿದಳಲ್ಲ ಎಂಬ ಕಾರುಣ್ಯದಿಂದಲೂ, ನಂಬಿ ಬಂದವಳನ್ನು ರಕ್ಷಿಸಲಾಗಲಿಲ್ಲ ಎಂಬ ವ್ಯಥೆಯಿಂದಲೂ, ಕೈ ಹಿಡಿದ ಹೆಂಡತಿಗೆ ಹೀಗಾಯಿತಲ್ಲ ಎಂಬ ಚಿಂತೆಯಿಂದಲೂ, ತನಗೆ ಅತ್ಯಂತ ಪ್ರಿಯಳಾದವಳು ದೂರವಾದ ವಿರಹದಿಂದಲೂ ಕೊರಗುತ್ತಿರುವನು. ಇವಳ ರೂಪಲಕ್ಷಣಗಳಿಗೆ ಅನುರೂಪನಾದವನು ಶ್ರೀರಾಮನೇ. ಅವನ ರೂಪಲಕ್ಷಣಗಳಿಗೆ ಅನುರೂಪಳಾದವಳು ಈಕೆಯೇ. ಪರಸ್ಪರರ ದರ್ಶನ ಎಂದಾದರೂ ಆಗಬಹುದೆಂಬ ಆಸೆಯಿಂದ ಇಬ್ಬರೂ ಜೀವಿಸಿರುವರಲ್ಲವೇ. ಇಂತಹ ಪ್ರಿಯಪತ್ನಿಯ ವಿರಹವನ್ನು ಸಹಿಸಿಯೂ ಶ್ರೀರಾಮನು ಬದುಕಿರುವನಲ್ಲ. ಇದು ಇನ್ನು ಯಾರಿಂದ ತಾನೇ ಸಾಧ್ಯ? ಈ ಸತೀಮಣಿಯನ್ನು ಕೈ ಹಿಡಿದ ಶ್ರೀರಾಮನೇ ಧನ್ಯ. ಇವಳಿಗಾಗಿ ಅವನು ಮಾಡುತ್ತಿರುವ ಪ್ರಯತ್ನ ಯೋಗ್ಯವೇ ಸರಿ ಎಂದುಕೊಂಡ ಮಾರುತಿಯು ಸೀತೆಯನ್ನು ಕಂಡುದಕ್ಕಾಗಿ ಸಂತೋಷದಿಂದ ಉಬ್ಬಿಹೋದನು. ಹನುಮಂತನು ಮನಸ್ಸಿನಲ್ಲಿಯೇ ರಾಮನನ್ನು ಕಲ್ಪಿಸಿಕೊಂಡು ಅವನಿಗೆ ನಮಸ್ಕರಿಸಿ, ಪ್ರಭು, ನಾನು ಸೀತೆಯನ್ನು ಹುಡುಕಿಬಿಟ್ಟೆ ಎಂದು ನಿವೇದಿಸಿಕೊಂಡನು. ಮತ್ತೆ ಅವನಿಗೆ ದೂರವಿರುವ ಭರ್ತನಿಗಾಗಿ ದುಃಖಿಸುತ್ತಿರುವ ಈ ರಾಜಕುಮಾರಿಯನ್ನು ಕಂಡು ಸಂಕಟವಾಯಿತು. ನಿಜಕ್ಕೂ ವಿಧಿ ಬಲವತ್ತರವಾದುದು. ಶೂರರಾದ ರಾಮಲಕ್ಷ್ಮಣರಿಂದಲೇ ಅನವರತವೂ ರಕ್ಷಿಸಲ್ಪಡುತ್ತಿದ್ದ ಈ ಪತಿವ್ರತೆಗೆ ಬಂದೊದಗಿದ ದುಃಖವನ್ನು ಕಂಡು ನನಗೆ ಅದು ಮನದಟ್ಟಾಗುತ್ತಿದೆ. ಇವಳ ಮೇಲಿನ ಪ್ರೇಮದಿಂದಾಗಿಯೇ ಅಲ್ಲವೇ ರಾಮನು ಕಬಂಧನನ್ನೂ ವಾಲಿಯನ್ನೂ ಕೊಂದುದು. ವಿರಾಧನಿಂದ ಒಮ್ಮೆ ಇವಳನ್ನು ರಕ್ಷಿಸಿದ್ದರು. ಶೂರ್ಪನಖಿ ಇವಳನ್ನು ಹೆದರಿಸಿದ್ದರಿಂದಲ್ಲವೇ
ರಾಮನು ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ಕೊಂದದ್ದು, ಖರ, ದೂಷಣ, ತ್ರಿಶಿರಸ್ಸು ಎಲ್ಲರನ್ನೂ ಯಮಸದನಕ್ಕೆ ಅಟ್ಟಿದ್ದೂ ಇವಳಿಂದಾಗಿಯೇ. ಇವಳನ್ನು ಪಡೆಯುವುದಕ್ಕಾಗಿಯೇ ರಾಮನು ಸುಗ್ರೀವನೊಡನೆ ಸ್ನೇಹ ಮಾಡಿಕೊಂಡು ಅವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದುದು. ನಾನು ಸಮುದ್ರವನ್ನು ಹಾರಿ ಲಂಕೆಗೆ ಬಂದುದೂ ಇವಳಿಗಾಗಿಯೇ. ಇವಳಿಗಾಗಿ ಶ್ರೀರಾಮನು ಇಡೀ ವಿಶ್ವವನ್ನೇ ತಲೆಕೆಳಗು ಮಾಡಿದರೂ ಆಶ್ಚರ್ಯವಿಲ್ಲ. ಶ್ರೀರಾಮನ ಪ್ರಿಯಪತ್ನಿಯಾದ ಇವಳ ವೈಭವಕ್ಕೆ ಸಮನಾದುದು 3 ಲೋಕಗಳಲ್ಲಿಯೂ ಇಲ್ಲ. ಇಂಥ ಇವಳು ರಾಕ್ಷಸನ ಬಂಧಿಯಾಗಿ ರಾಕ್ಷಸಿಯರಿಂದ ಪರಿವೃತಳಾಗಿ ಅಳುವುದಕ್ಕೂ ಸ್ವಾತಂತ್ರ್ಯವಿಲ್ಲದಂತೆ ಇರುವಳಲ್ಲ. ಅನಾಥಳೂ ಏಕಾಂಗಿಯೂ ಆದ ಇವಳು ಕೇವಲ ಶ್ರೀರಾಮನ ದರ್ಶನಕ್ಕಾಗಿಯೇ ಭೂಮಿಯಷ್ಟು ತಾಳ್ಮೆಯಿಂದ ಇನ್ನೂ ಜೀವ ಹಿಡಿದುಕೊಂಡಿರುವಳು ಎಂದೆಲ್ಲ ಯೋಚಿಸಿದ ಹನುಮಂತನಿಗೆ ಸೀತೆಯ ಸ್ಥಿತಿಯನ್ನು ಕಂಡು ದುಃಖ ಕೋಪಗಳು ಉಕ್ಕಿ ಬಂದವು. ಶಿಂಶುಪಾ ವೃಕ್ಷದಲ್ಲಿ ಅಡಗಿಕೊಂಡಿದ್ದ ಅವನು ಹಾಗೆಯೇ ಚಿಂತಿಸುತ್ತಾ ಬಹಳ ಹೊತ್ತು ಅಲ್ಲಿಯೇ ಕುಳಿತುಕೊಂಡಿದ್ದನು.